ಜೊತೆ ಸಂಬಂಧ ಕ್ರಿಮಿನಲ್ಗಳು ಪತ್ತೆ ಆಗೋದಾಗಲಿ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಅವರು ಕೆಲವು ಜನ ದೋಖ ಕೊಡ್ತಾರೆ, ಸುಮ್ಮನೆ ದುಡ್ಡು ತಿನ್ಕೊಂಡು ಭಾಳ ಕಾಟ ಕೊಡ್ತಕ್ಕಂಥ ಭಾಳ ಇನ್ಫಾರ್ಮರ್ಗಳು ಇದ್ದಾರೆ. ಬ್ರಹ್ಮ ಬಂದ್ರೂ ಅವ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವ್ನು ಸಿಮ್ ಕಾರ್ಡ್ ಚೇಂಜ್ ಮಾಡಲಿ, ಬಟ್ ಯಾವ ಥರ ಹೇಳುವ ಅವನು ಅಂದರೆ ದುಡ್ಡಿಗೆ ಸಿಕ್ಬಿಡ್ತಾನೆ. ಸರಿ ನಾವು ಕಮಿಷನರ್ ಸರ್ ಈ ಸಾರಿ ಹೋಗಿ ಹಿಡ್ಕೊಂಡ್ಬಿಡ್ತೀವಿ ಆ ಥರ ಹೇಳುವ ಅವನು. ಒಂದು ಫೋಟೋ ತಗೊಬರುವ, ಒಂದು ಸೈಡಿಂದ ನೋಡಿದ್ರೆ ಹಂಗೆ ಕಾಣಿಸುವ. ನಾವು ಅದನ್ನು ತಿರುಗಿಸಿ ಮುರುಗಿಸಿ ಒಂದು 1000 ಸಾರಿ ನೋಡಿದ್ದಾವೆ ನಾವು. ನೋಡಿ ಕನ್ನಡಕ ಬಂದ್ಬಿಟ್ಟಾಯ್ತು ನನಗೆ. ಇವನೇನಾ ಇವನು ಗೊತ್ತಾ ಕರೆಕ್ಟಾಗಿ ಯಾವ ಬಸ್ ಸ್ಟಾಪ್ ಯಾವ ಟ್ರೈನಲ್ಲಿ ಸ್ಟಾಪಲ್ಲಿ ಇಳಿದಿದ್ದಾನೆ ಸರ್, ಗೊತ್ತಾಗಿದೆ ಸರ್, ಬನ್ನಿ ಸರ್, ಅವ್ನು ಕಾಸು ಕೊಡ್ಬೇಕು ಸರ್ ಅನ್ನುವ. ಈ ಥರ ನಮ್ಮನ್ನು ಯಾವ ಮಟ್ಟಕ್ಕೆ ಕ್ಯುಮಿಲಿಯೇಟ್ ಮಾಡ್ಬಿಟ್ಟ ಅಂತ ಅಂದರೆ ಅಯ್ಯೋ ರಾಮ. ಈಗ ನಿಮಗೆ ಅಗ್ನಿಶ್ರೀಧರ್ ಅವರು ಒಂದು ಸಂದರ್ಶನದಲ್ಲಿ ಇದನ್ನು ಹೇಳಿದ್ದು ನೆನಪಿದೆ. ಪೊಲೀಸರು ಅಂತಂದರೆ ಅವರು ಅಂಡರ್ ವರ್ಲ್ಡ್ ಜೊತೆ ಲಿಂಕ್ ಆಗದೇ ಇದ್ದರೆ, ಅವ್ರ ಸಂಬಂಧ ಇಟ್ಕೊಳ್ಳದೇ ಇದ್ದರೆ ಅವ್ರಿಗೆ ಯಾವ ಕ್ಲೂನು ಸಿಗಲ್ಲ, ಅವ್ರು ಯಾವ ರೌಡಿಗಳನ್ನ ಹಿಡಿಯೋಕ್ಕಾಗಲ್ಲ, ಅವ್ರಿಗೆ ಆ ಸಂಬಂಧ ಇಟ್ಕೊಳ್ಳೇಬೇಕಾಗತ್ತೆ ಅಂತ ಹೇಳಿ. ಸೊ ಈ ಸಂಬಂಧ ಅಂತಂದರೆ ನಾವು ಅಂದ್ಕೊಳ್ಳೋದು ಇನ್ಫಾರ್ಮರ್ಗಳ ಜೊತೆ ಸಂಬಂಧ. ಒಬ್ಬ ಇನ್ಫಾರ್ಮರ್ ಇರ್ತಾನೆ, ನಾವು ರೌಡಿ ಜೊತೆನೂ ಇರ್ಬೋದು, ಒಬ್ಬ ಆಮ್ ಆದ್ಮಿನೂ ಆಗಿರ್ಬೋದು. ಸೊ ಬಟ್ ಅವ್ರ ಮೂಲಕ ನಿಮಗೆ ಕೇಸ್ಗಳು ಪತ್ತೆ ಆಗೋದಾಗಲಿ, ರೌಡಿಗಳು ಕ್ರಿಮಿನಲ್ಗಳು ಪತ್ತೆ ಆಗೋದಾಗಲಿ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ಬೋದು? ಹೌದು ಸರ್, ಇನ್ಫಾರ್ಮೇಷನ್ ಸಿಸ್ಟಮ್ ಇನ್ಫಾರ್ಮರ್ಸ್ ಅಂತ ನಾವು ಇಟ್ಕೊಳ್ತೀವಿ. ಅಂದರೆ ಅವರು ಕೆಲವು ಜನ ದೋಖ ಕೊಡ್ತಾರೆ. ದೋಖ ಕೊಡೋರು ಅಂತೇನಿಲ್ಲ, ಸುಮ್ಮನೆ ದುಡ್ಡು ತಿನ್ಕೊಂಡು ಭಾಳ ಕಾಟ ಕೊಡ್ತಕ್ಕಂಥ ಭಾಳ ಇನ್ಫಾರ್ಮರ್ಗಳು ಇದ್ದಾರೆ. ಅದ್ರ ಒಳ್ಳೆಯವರು ಇದ್ದಾರೆ ಇನ್ಫಾರ್ಮರ್ಗಳು. ಅದರಲ್ಲಿ ಕೆಲವಷ್ಟು ಇನ್ಫಾರ್ಮರ್ಗಳು ಕೊಟ್ಟಿರ್ತಕ್ಕಂಥದ್ದು ಅವರು ಭಾಳ ನಿಖರವಾಗಿ ಕೊಡ್ತಾರೆ ಇನ್ಫಾರ್ಮೇಷನ್ನ. ಆಮೇಲೆ ನಾವು ಅವ್ರನ್ನ ಭಾಳ ಸಿಸ್ಟಮೆಟಿಕ್ಕಾಗಿ ನಡೆಸ್ಕೋಬೇಕು. ಅಂದರೆ ಎಲ್ಲೂ ಸಹ ಅವ್ರದ್ದು ಒಂದು ಸಣ್ಣದು ಸಹ ಲವಲೇಶನ್ನು ಸಹ ಅವನನ್ನು ಎಲ್ಲೂ ಡಾಕ್ಯುಮೆಂಟೇಷನಲ್ಲೇ ಆಗಲಿ, ಅವನ್ನ ಭೇಟಿ ಮಾಡ್ತಕ್ಕಂಥ ಇನ್ನೊಬ್ಬ ಪೊಲೀಸ್ ನೋಡ್ತಕ್ಕಂಥದ್ದೇ ಆಗಲಿ, ನಾವು ಭೇಟಿ ಮಾಡ್ತಕ್ಕಂಥದ್ದು 1 to 1 ಇದ್ರೆ ಮಾತ್ರನೇ ಅವ್ರು ನಂಬುವಂಥದ್ದು. ಇಲ್ಲಾಂದರೆ ಯಾವ ಕಾರಣಕ್ಕೂ ಇಬ್ಬರಿದ್ದಾರೆ ಅಂದರೆ ಅವ್ರು ಬರಲ್ರು. ಆಮೇಲೆ ಅವ್ರಿಗೆ ಗೊತ್ತಿರ್ತದೆ, ಅಕಸ್ಮಾತ್ ಆಮೇಲೆ ಆ ಥರ ಕೊಟ್ಟವರು ತುಂಬ ಜನ ಸಹ ಈಗಾಗಲೇ ಭಾಳ ಈ ಮರ್ಡರ್ ಕೇಸ್ಗಳಲ್ಲಿ ಇದರಲ್ಲಿ ಮಾಡಿಬಿಟ್ಟಿದ್ದಾರೆ ರೌಡಿಗಳು. ಎಸ್ಪೆಷಲಿ ಈ ರೌಡಿಗಳದ್ದು ಇನ್ಫಾರ್ಮೇಷನ್ ಕೊಡ್ತಾವನೆ ಅಂತ ಏನಾರ ಅಕಸ್ಮಾತ್ ಅವ್ರ ಕೌಂಟ್ರ್ ಪಾರ್ಟಿಗಳು ಗೊತ್ತಾಗ್ಬಿಟ್ರೆ ಅವ್ರನ್ನ 100% ಎಲಿಮಿನೇಟ್ ಮಾಡಿಬಿಡ್ತಾರೆ. ಆ ಥರ ಒಂದು ಇನ್ಫಾರ್ಮರ್ಗಳಿಗೆ ಥ್ರೆಟ್ ಇದೆ. ಆಮೇಲೆ ಎಲ್ಲ ಇಟ್ಕೊಂಡಿದ್ದೀವಿ ನಾವು. ಈಗ ಸ್ಲಮ್ಗಳಿರ್ತವೆ, ಸ್ಲಮ್ಮಲ್ಲಿ ಇನ್ಫಾರ್ಮೇಷನ್ಗಳು ಇಟ್ಕೊಂಡಿರ್ತೀವಿ ನಾವು. ಅವ್ರಿಗೆ ಪಕ್ಕಾ ಇನ್ಫಾರ್ಮೇಷನ್ ಹೇಳ್ತಾರೆ. ಈಗ ನಾವು ಬೇರೆ ಇನ್ಯಾರು ನಮ್ಮ ಪೊಲೀಸ್ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಅಲ್ಲೇ ಜನ್ರೇಟ್ ಮಾಡಬೇಕು ಆ್ಯಂಟಿಬಾಡಿಗಳನ್ನ. ಅಲ್ಲಿ ಕರೆಕ್ಟಾಗಿ ನಾವು ಜನ್ರೇಟ್ ಮಾಡಿಬಿಟ್ರೆ ಎವ್ರಿ ಡೇ ನಮ್ಗಲ್ಲಿ ಸಿಗುತ್ತೆ. ನಾವು ಅಲ್ಲಿಗೆ ಹೋಗಿ ಪೊಲೀಸವ್ರಿಗೆ ಯಾರು ಕೇಳಿದ್ರು ಸಹ ಏನೋ ಹೇಳೋದಿಲ್ಲ ಒಂಚೂರೂ. ಅಲ್ಲಿ ಲೋಕಲ್ಲವನ್ನ ನಾವು ಇಟ್ಕೊಂಡ್ರೆ ಅವನ ಸಂಪರ್ಕ ಏನು, ಸಂಬಂಧ ಏನು, ಅವನು ಎಲ್ಲಿ ಓಡಾಡ್ತಾನೆ, ಏನು ಮಾಡ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ, ಯಾವಾಗ ಇರ್ತಾನೆ ಅವನು, ಇದೆಲ್ಲ ಅನಾಹುತಗಳು ಏನೇನು ನಡೀತಾ ಇದ್ದಾವೆ ಪ್ರತಿಯೊಂದೂ ಅವರಲ್ಲೇ ಒಬ್ಬ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಡ್ತಕ್ಕಂಥದ್ದಿದೆ. ಬಟ್ ಈಗೇನಾಗಿದೆ ಅಂತಂದರೆ ಒಂದು ಟೆಕ್ನಿಕಲ್ ಎವಿಡೆನ್ಸಸ್ಗಳ ಬಗ್ಗೆ ತುಂಬ ನಮ್ಮ ಆಫೀಸರ್ಸ್ಗಳು ಹೋಗ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಈಗ ಪ್ರೆಸೆಂಟ್ ಕಂಡೀಷನ್ ನಾವು ಅಂತಂದರೆ 2003, ಯಾಕೆಂದರೆ ಟೆಕ್ನಿಕಲ್ ಎವಿಡೆನ್ಸ್ ಈಸ್ ಎ ಗುಡ್ ಎವಿಡೆನ್ಸ್ ಸರ್. ಟೆಕ್ನಿಕಲ್ ಎವಿಡೆನ್ಸ್ ಈಸ್ ಎ ರೈಟ್ ಎವಿಡೆನ್ಸ್. ಟೆಕ್ನಿಕಲ್ ಎವಿಡೆನ್ಸ್ ಈಸ್ ಎ ಟಾರ್ಗೆಟೆಡ್ 100% ಅಕ್ಯುರೇಟ್ ಫೆಲೋ. ಒಬ್ಬ ಮನುಷ್ಯ ಅಕ್ಯೂಸ್ಡ್ ಅಂತ ಇವನು ಆರೋಪಿ ಅಂತ ಪತ್ತೆ ಮಾಡಬೇಕಾದ್ರೆ 100ಕ್ಕೆ 100ರಷ್ಟು ಅಂತ ಹೇಳಿದ್ರೆ ಟೆಕ್ನಿಕಲ್ ಎವಿಡೆನ್ಸು ಬೇರೆ ಏನೆಲ್ಲ ಸುಳ್ಳು ಹೇಳ್ಬೋದು, ಆದರೆ ನಮಗೆ ಸಿಗ್ತಕ್ಕಂಥ ಎವಿಡೆನ್ಸ್ ಸಿಗ್ತದಲ್ಲ ಟೆಕ್ನಿಕಲಿ, ಅಂದರೆ ಮೊಬೈಲ್ ರಿಲೇಟೆಡಲ್ಲಿ ಕಾಲ್ ಡೀಟೇಲ್ಸು, ಆಮೇಲೆ ಅವ್ನು ಮಾತಾಡ್ತಕ್ಕಂಥದ್ದು ಇಂಟರ್ಸೆಪ್ಷನ್ಸ್ಗಳು, ಆಮೇಲೆ ಅವ್ನು ವಾಟ್ಸಪ್ ಚಾಟ್ಗಳು, ಆಮೇಲೆ ಅವ್ನ ಲೊಕೇಶನ್ಸು, ಎಷ್ಟು ಗಂಟೆಗೆ ಎಲ್ಲಿ ಹೋಗಿದ್ದ, ಯಾರನ್ನ ಭೇಟಿ ಮಾಡ್ದ, ಅವ್ನ ನೆಟ್ವರ್ಕ್ ಹೇಗೆ, ಅವನ ಜೀವನ ಹೇಗೆ. ನನಗೆ ಒಬ್ಬನ CDR ಕೊಟ್ಬಿಟ್ರೆ ಈ ಪ್ರಪಂಚದಲ್ಲಿ ಯಾರು ಶಾಸ್ತ್ರ ಹೇಳ್ತಾರಲ್ಲ ಅವ್ರಿಗಿಂತ ಅದ್ಭುತವಾದಂಥ ಜಾತ್ರೆ ಬರ್ಕೊಟ್ಬಿಡ್ತೀನಿ ನಾನು. ಯಾಕೆಂದರೆ ನಾನು ಅದೆಷ್ಟು ಲಕ್ಷ CDRಗಳು ನೋಡಿದ್ದಾನೆ ನನ್ನ ಸರ್ವೀಸಲ್ಲಿ. ಐ ಆಮ್ ದ ಫಸ್ಟ್ ಮ್ಯಾನ್ ಡೌನ್ಲೋಡೆಡ್ ದಿ CDR ಇನ್ ಕರ್ನಾಟಕ ಸ್ಟೇಟು. ನಾನು ಅದನ್ನ ನೇರಕ್ಕೆ ಹೇಳ್ತೀನಿ. ನಾನೇ ಫಸ್ಟ್ CDRನ ಈ ಫೋನಲ್ಲಿ CDRಗಳು ಬರ್ತದೆ, ಅದನ್ನು ನೋಡ್ಬಿಟ್ಟು ಯಾರ್ಯಾರಿಗೆ ಮಾತಾಡಿದ್ದಾನೆ ಇವನೇನು ಅಂತೇಳಿ ಅಂತ ಸ್ಪೈಸ್ ಇರುವಂಥ ಕಾಲದಲ್ಲಿ ಸ್ಪೈಸ್ ಬಂತು. ಆವಾಗ ಫಸ್ಟು ಇದರಲ್ಲಿ ಏನಾದರೂ ನಮಗೆ ಇದರಲ್ಲಿ ಸಿಗ್ಬೋದಾ ಫೋನಲ್ಲಿ ಅಂತೇಳಿ ಪತ್ತೆ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಂಥ ಫಸ್ಟ್ CDRನ ನಾನು ಲ್ಯಾಪ್ಟಾಪಲ್ಲಿ ಇನ್ನೂ ಹಾಗೆ ಇಟ್ಟಿದ್ದೀನಿ. ಅದರಿಂದ ಭಾಳ ಒಂದು ಅದ್ಭುತವಾದಂಥ ಕೇಸು ಹಿಡಿದ್ವಿ ನಾವು. ಅಂತಂದರೆ ಅವಾಗ ಲ್ಯಾಪ್ಟಾಪಲ್ಲಿ ಕೊಡೋಕ್ಕಾಗ್ತಾ ಇರಲಿಲ್ಲ, ಅದನ್ನ ಹಾಗೇ ಪ್ರಿಂಟ್ ಮಾಡಿಕೊಡ್ತಾಯಿದ್ರು. ಅವಾಗ ಇನ್ನೂ ಅದೆಲ್ಲ ಸಾಫ್ಟ್ ಆಗಿರಲಿಲ್ಲ. ಆಗ ನಮ್ಗೆ ಎಷ್ಟೇ ಇದ್ರೂ 1 ವರ್ಷದಾದರೂ ಇಷ್ಟಪ್ಪ ಪ್ರಿಂಟೇ ಮಾಡಿ ಕೊಡ್ತಿದ್ರು ನಮಗೆ. ಆವಾಗ ಈಗೇನು ಮಾಡ್ತಾರೆ, ಅದೇ ನಿಮ್ಗೆ 1 ವರ್ಷದ ಬೇಕು ಅಂದರೆ ಮೇಲೆ ತಳ್ಳಿಬಿಡ್ತಾರೆ. ಅದನ್ನು ನಾನು ಇನ್ನೂ ನನ್ನ ಸ್ಕ್ಯಾನ್ ಮಾಡಿ ನನ್ನ ಫಸ್ಟ್ CDRನ ನನ್ನ ಲ್ಯಾಪ್ಟಾಪಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ದಟ್ ಈಸ್ ಎ ರೈಟ್ ಎವಿಡೆನ್ಸ್ ಸರ್, ಯಾವತ್ತೂ ಅಷ್ಟೇ. ಆ ಕಾರಣಕ್ಕೆ ನಾವು ಟೆಕ್ನಿಕಲ್ ಎವಿಡೆನ್ಸಲ್ಲಿ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಭಾಳ ಚೆನ್ನಾಗಿ ಮಾಡ್ಬೋದು. ಟೆಕ್ನಿಕಲ್ ಎವಿಡೆನ್ಸ್ ಯಾರು ಮಾಡಲ್ವೋ,
ಯಾರಿಗೆ CDRs ಅಂತ ಬರ್ತದೆ ನೋಡಿ, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಕಾಲ್ ಡೀಟೇಲ್ಸ್ ಅಂತ ಬರುತ್ತೆ CDRಸು. ನೀವು ಎಲ್ಲಿದ್ರಿ, ಯಾರಿಗೆ ಮಾತಾಡಿದ್ರಿ, ಎಷ್ಟು ಗಂಟೆಗೆ ಮಾತಾಡಿದ್ರಿ ಅಂತ ಬರುತ್ತೆ. ಇಂಟರ್ಸೆಪ್ಷನ್ ಡೈರೆಕ್ಟಾಗಿ ಕೇಳಿಸ್ಕೊಳ್ತೀವಿ, ಅದು ಬೇರೆ ವಿಚಾರ. ನಾವು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥವನ್ನ ಕಾನೂನಾತ್ಮಕವಾಗಿ ನಾವು ಅವ್ರನ್ನ ಇದಕ್ಕೆ ಕೊಟ್ಟು ಹೋಮ್ ಸೆಕ್ರೆಟರಿ ಮುಖಾಂತರ ಹೋಗಿ ನೋಡಲ್ ಆಫೀಸರ್ಗೆ ಹೋಗಿ ನಾವು ಕೇಳಿಸ್ಕೊಳ್ತೀವಿ. ಯಾಕೆಂದರೆ ಅವನು ಅಂಥವ್ರದ್ದೇ ನಾವು ಮಾಡಿಸೋದು. ಇದುವರೆಗೂ ನನ್ನ ಸರ್ವಿಸ್ನಲ್ಲಿ ಒಂದೇ ಒಂದು ಸಿಂಗಲ್ CDR ಆಗಲಿ, ಒಂದೇ ಒಂದು ಇಂಟರ್ಸೆಪ್ಷನ್ ಆಗಲಿ, ನನ್ನ ಕೇಸ್ ಬಿಟ್ಟು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ಒಂದೇ ಒಂದೂ ಸಹ ತಗೊಂಡಿಲ್ಲ. ಒಬ್ಬೊಂದು ನಮಗೆ ಬೇಕಾಗೂ ಅದು ಮಾಡಲೂಬಾರ್ದು, ಅಪರಾಧ ಅದು. ನಮ್ಮ ಕೇಸ್ ಉಂಟು, ನಮಗೆ CDR ಉಂಟು, ನಮ್ಮ ಇಂಟರ್ಸೆಪ್ಷನ್ಸ್ ಉಂಟು ಅಂತಾನೆ. ಅದು ಯಾವ ಕಾರಣಕ್ಕೂ ನಮ್ಮ ಹತ್ರನೇ ಇರಬೇಕು, ಬೇರೆ ಎಲ್ಲೂ ಹೋಗಬಾರ್ದು ಅದು. ಆಮೇಲೆ ಅವನು ಡ್ಯಾಮೇಜ್ ಆಗಬಾರ್ದು. ಅವನ ವ್ಯಕ್ತಿತ್ವ ವೈಯಕ್ತಿಕವಾಗಿರ್ತಕ್ಕಂಥ ಏನೇನೋ ಇರ್ತವೆ, ನಮಗೆ ಸಂಬಂಧ ಇಲ್ಲ ಅದು. ವೆದರ್ ಈಸ್ ಕ್ರಿಮಿನಲ್ ಆರ್ ನಾಟ್ ಅಷ್ಟೇ ಬೇಕಾಗಿರೋದು ನಮಗೆ. ಆ ವಿಚಾರದಲ್ಲಿ ಅಷ್ಟೇ ನಾವು ಕೆಲಸ ಮಾಡಬೇಕು. ಈಗ ಟೆಕ್ನಿಕಲ್ ಎವಿಡೆನ್ಸ್ನ CDRನ ಯಾರು ಅನಲೈಸ್ ಮಾಡಲ್ವೋ ಅವನು ಹೆಬ್ಬೆಟ್ ಪೊಲೀಸ್ ಅಂತ ಕರೀದು, ನಾನಂತ ಹಂಗೆ ಕರೀದು. ಬೇರೆ ಏನು ಕರೀತಾರೋ, ನೀವು ಅವ್ನು CDRನ ಅನಲೈಸ್ ಮಾಡೋಕ್ಕೆ ಬರಲ್ಲ ಅಂದರೆ ನೀವು ಕರೆಕ್ಟಾಗಿ ಅವ್ನು CDRಸ್ನ ಕೂತ್ಕೊಂಡು ನಿಮ್ಮ ಟೇಬಲ್ ಮೇಲೆ ಕೂತ್ಕೊಂಡು ನೀವು ಅದನ್ನ ಅನಲೈಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವನ ಮನುಷ್ಯ ಇವನು ಈ ವರ್ಷದಲ್ಲಿ ಸರ್ ಅವನು ಎಷ್ಟೇ ನಂಬರಿಂದ ಎಷ್ಟು ನಂಬರಾದ್ರು ಚೇಂಜ್ ಮಾಡಿಬಿಡಲಿ, ಅವ್ನು ಪ್ರಳಯ ಅಂತಕ್ಕೆ ಆಗ್ಬಿಡ್ಲಿ ಅವನು. ಅವನು ಯಾವ ನಂಬರ್ಗೆ ಬಂದಿದ್ದೋ ಪತ್ತೆ ಮಾಡ್ಕೊಡ್ಬೋದು. ಅವ್ನು 100 ಸಿಮ್ ಕಾರ್ಡ್ ಚೇಂಜ್ ಮಾಡಿಬಿಟ್ಟಿರಲಿ, ಒಂದೇ ಒಂದು ಮದರ್ CDR ಯಾವತ್ತೊಂದು ಒಂದು ವರ್ಷದ ನಮ್ಮ ಹತ್ರ CDR ಇದ್ಬಿಟ್ರೆ ಅವ್ನು ಈಗ ಯಾವ ನಂಬರ್ಗೆ ಬಂದಿದ್ದಾನು ಅಂತ ನಾನು ನಿಮಗೆ ವಿದಿನ್ 1 hour or 2 hour ಹೇಳ್ಬಿಡ್ತೀನಿ, ಈ ನಂಬರ್ಲಿದ್ದಾನೆ ಅವನು ಅಂತ ಅಂದ್ಬಿಟ್ಟು. ನಮಗಿನ್ನೇನೂ ಬೇಕಾಗಿಲ್ಲ. ಆ ಥರ ಅನಲೈಸ್ ಮಾಡ್ಕೊಂಡು ಬರ್ಬೋದು. ಯಾರು ಅವನಿಗೆ 100% ಯಾರು ಇರ್ತಾನೋ ಅವ್ನಿಗೆ ಆಪ್ಷನ್ಸು, ಕೆಲವು ಜನ ಆಪ್ಷನ್ಸ್ ಇರ್ತಾನೆ ಅವ್ರಿಗೆ CDR, ಅವ್ನು ಬಿಟ್ಟು ಬದುಕೋಕೆ ಆಗಲ್ಲ ಅವನು. ಅಂದರೆ ಈಗ ನೀವು ಕೆಲವು ಜನನ ನೀವು ಸಿಮ್ ಕಾರ್ಡ್ ಚೇಂಜ್ ಮಾಡಿಬಿಡ್ಬೋದು, ಕೆಲವು ಜನ ಇರ್ತಾರಲ್ಲ ಅವ್ರನ್ನ ನೀವು ಬಿಟ್ಟು ಹೋಗಕ್ಕೆ ಆಗೋದಿಲ್ಲ. ಫೋನ್ ಮಾಡ್ತಿರ್ತಾನೆ, ನೀವು ಮಾಡಲೇಬೇಕು ಅವ್ರಿಗೆ. ನೀವು ಬದುಕೋಕೆ ಆಗೋದಿಲ್ಲ ನೀವು. ಇಲ್ಲಾಂದ್ರೆ ಅವ್ನು ಮಾಡ್ತಾ ಇರ್ತಾನೆ, ಅವ್ನು ಚೇಂಜ್ ಮಾಡೋಕೆ ಆಗೋದಿಲ್ವ CDR. ನೀವು 1000 ಸಿಮ್ ಕಾರ್ಡ್ ಚೇಂಜ್ ಮಾಡ್ಕೋಬೋದು, ಅವರೆಲ್ಲ ಮಾಡಲ್ವಲ್ಲ, ಮಾಡೋಕ್ಕಾಗಲ್ವಲ್ಲ. ಬ್ರಹ್ಮ ಬಂದ್ರೂ ಅವ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. 1000 ಅವ್ನು ಸಿಮ್ ಕಾರ್ಡ್ ಚೇಂಜ್ ಮಾಡಲಿ, ಬಟ್ ಪತ್ತೆ ಮಾಡ್ತಕ್ಕಂಥ ಧಾವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಇರಬೇಕಷ್ಟೇ. ಅದು ಇಲ್ಲ ಸರ್ ಚೇಂಜ್ ಮಾಡ್ಬಿಟ್ಟವನೇ CDR ಅಂದರೆ ಅವನೊಬ್ಬ ಯೂಸ್ಲೆಸ್ ಅಂತ. ಅವನು ಸಿಮ್ ಕಾರ್ಡ್ ಚೇಂಜ್ ಮಾಡ್ಬಿಟ್ಟವನು ಸರ್, ಯಾವ ಮೊಬೈಲ್ ಇಲ್ಲದೆ ಯಾವನು ಬದುಕ್ತಾನೇ ಇಲ್ಲ ಇವಾಗ ಪರಿಸ್ಥಿತಿ. ಆ ಮೆಂಟಾಲಿಟಿ ಇಟ್ಕೊಂಡು ಕೇಸ್ ಮಾಡ್ಬೇಕು ನಾವು. ಆಯಿತು. ಎರಡನೇದು ಇನ್ಫಾರ್ಮೇಷನ್ ಮೇಲೂ ಹೋಗ್ಬೇಕು ನಾವು. ಅಂದರೆ ಫಿಸಿಕಲ್ ಇನ್ಫಾರ್ಮೇಷನ್ ಬಗ್ಗೆ ಹೋಗಬೇಕು, ಎನ್ಕ್ವೈರಿಗಳು ಮಾಡಬೇಕು. ಹಾಗೆ ಹೋಗ್ತಾ ಇದ್ದರೆ ಮನುಷ್ಯ ಸಿಗಾಕೊಬಿಡ್ತಾನೆ, ತೊಂದರೆ ಇಲ್ಲ. ಒಂದು ದಿವಸ ಅಲ್ಲ 2 ದಿವಸಕ್ಕೆ ಸಿಗಾಕೊಬಿಡ್ತಾನೆ. ಆ ಇನ್ಫಾರ್ಮೇಷನ್ ಸಿಸ್ಟಮು ಟೆಕ್ನಿಕಲ್ ಎವಿಡೆನ್ಸ್ ಬಂದಾದ್ಮೇಲೆ ಏಟು ಬೀಳ್ತು. ಯಾಕೆಂದ್ರೆ ನಾನು ನೇರು ಕೇಳ್ತೀನಿ ಒಂದು ಸ್ವಲ್ಪ, ಯಾಕೆಂದರೆ ಅವರೆಲ್ಲ ಬರೋದು ಹೇಳ್ತೀವಿ ಸರ್ ಅಂತ ಹೇಳ್ತಾರೆ, ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ, ಒಂದಷ್ಟು ದುಡ್ಡು ಇಸ್ಕೊಳ್ತಾರೆ, ನಮ್ಮ ಹತ್ರ ಹೊಟ್ಟೋಗ್ತಾರೆ. ಪುನಃ ಎಲ್ಲೇ ಅಂದರೆ ಸರ್ ಹುಡ್ತಾ ಇದ್ದೀವಿ ಸರ್, ಮಾಡ್ತಾಯಿದ್ದೀವಿ ಸರ್, ಇನ್ನೊಂದು ಸ್ವಲ್ಪ ಕಾಸು ಬೇಕು ಸರ್, ತೊಗೊಂಡೋಗ್ತಾರೆ, ಕೊಡ್ತೀವಿ. ಕಾಸು ಕೊಡದೆ ಒಬ್ಬರು ಮಾಡೋದಿಲ್ಲ. ಯಾರು ವಾಲಂಟ್ರಿಗೆ ಒಬ್ಬರು ಒಂದು ಸಣ್ಣದು ಇನ್ಫಾರ್ಮೇಷನ್ ಕೊಡಲ್ರು. ಯಾರು ಕೊಡ್ತಾರೆ? ಈಗ ನೀವು ಕೊಡೋಕ್ಕಾಗಲ್ಲ, ನಿಮಗೇನು ಈ ಜಗತ್ತಲ್ಲಿ ಯಾವುದೇ ಕ್ರಿಮಿನಲ್ಗೆ ಸಂಬಂಧಪಟ್ಟಂಥ ರಿಲೇಷನ್ ನಿಮ್ಗೆ ಗೊತ್ತಿಲ್ಲ. ಯಾರು ಕೊಡಬೇಕು? ಅದ್ರೊಳಗಡೆ ಇರ್ತಕ್ಕಂಥ ಪಾತಕ ಲೋಕದಲ್ಲಿ ಇರ್ತಕ್ಕಂಥವನೇ ಕೊಡಬೇಕು. ಅವ್ನು ಹೆಂಗೆ ಬದುಕಬೇಕು? ನಾವು ಕೊಟ್ಟು ದುಡ್ಡಿಂದ ಬದುಕಬೇಕು. ಹಾಗೆ ಆ ಕಾರಣಕ್ಕೆ ಅವನನ್ನು ಚೆನ್ನಾಗಿ ಬದುಕಿಸ್ಬೇಕು ಅಂದರೆ ಅವ್ನು ಚೆನ್ನಾಗಿರೋ ಕೇಸ್ ಇಟ್ಕೊಡ್ಬೇಕು ನಮಗೆ. ಆವಾಗ ನಾವು ನಮ್ಮ ಹೈಯರ್ ಆಫೀಸರ್ಗೆ ಹೇಳಿ ಸರ್ ನೀವು ಕಾಸು ಕೊಡಬೇಕು ಅಂತೇಳಿ ಅವರಿಂದ ತರಿಸಿ ಅವ್ನಿಗೆ ದುಡ್ಡುಗಳನ್ನ ಕೊಡ್ತಕ್ಕಂಥದ್ದು ಮಾಡ್ತೀವಿ ನಾವು. ಅಂದರೆ ತುಂಬ ಜನ ತಿನ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಸ್ವಂತ ದುಡ್ಡುಗಳನ್ನು ಬೇಜಾನು ತಿನ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಂಥದ್ರಲ್ಲಿ ನೌಶಾದ್ ಅಂತ ಒಬ್ಬ ಇದ್ದ, ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಬ್ಬ ಈ ಟೌನಲ್ಲಿ ಹತ್ರ ಒಂದು ಅಟ್ಯಾಕ್ ಆಯಿತು ನೋಡಿ, ಒಂದು ಲೇಡಿಗೆ ATM ಒಳಗಡೆ. ಆ ಕೇಸ್ ಎಷ್ಟರ ಮಟ್ಟಿಗೆ ಅದನ್ನ ನಾವು ಪತ್ತೆ ಮಾಡಬೇಕು ಅಂತೇಳಿ ನನ್ನ ಜೀವನದಲ್ಲಿ ಅದರಷ್ಟು ಪ್ರಯತ್ನ ನಾನು ನಮ್ಮ ಬಾಳೇಗೌಡರು ಆಕ್ಸಿಡೆಂಟ್ ಇದ್ದರು. ಭಾಳ ಅದ್ಭುತ ಅಧಿಕಾರಿ ನಮ್ಮ ಬಾಳೇಗೌಡ. ನನಗೆ ಆಕ್ಸಿಡೆಂಟಲ್ಲಿ ತೀರ್ಕೊಬಿಟ್ರು. ಆ ಮನುಷ್ಯ ಈಗ ಇಲಾಖೆಯಲ್ಲಿ ಇರ್ತಿದ್ರು. ಇವಾಗ ಇನ್ನೂ 2 ವರ್ಷ ಸರ್ವಿಸ್ ಇತ್ತು. ಭಾಳ ತುಂಬ ಒಳ್ಳೆಯ ಅಧಿಕಾರಿ ಬಾಳೇಗೌಡ ಅಂತಂದರೆ. ನಾವು ಅವರು ಭಾಳ ಒಳ್ಳೊಳ್ಳೆ ಕೇಸ್ಗಳು ಮಾಡಿದ್ದೀವಿ ಒಟ್ಟಿಗೆ. ತುಂಬ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂದರೆ ಎಲೆಕ್ಷನ್ಗೆ ಹೋಗ್ತಾಯಿದ್ರು, CODನಲ್ಲಿದ್ದರು, ಆಕ್ಸಿಡೆಂಟ್ ಆಗಿ ಅಲ್ಲಿ ಇದ್ರ ಹತ್ರ ತೀರ್ಕೊಬಿಟ್ರು. ನಮಗೆ ನಿಜವಾಗ್ಲೂ ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ಈಸ್ ಡೆತ್. ಯಾಕೆಂದರೆ ಅವಾಗ ತಾನೇ ನಾನು ಹೊಸಪೇಟೆನೆಲ್ಲ ಊಟ ಮಾಡ್ತಾಯಿದ್ದಾಗ ಫೋನ್ ಮಾಡಿದ್ದೆ ರಾತ್ರಿ 10 ಗಂಟೆನಲ್ಲಿ. ಆಮೇಲೆ ರಾತ್ರಿ ಗೊತ್ತಾಯ್ತು ನನಗೆ 2 ಗಂಟೆನೆಲ್ಲ ಆಕ್ಸಿಡೆಂಟು, ಬಾಗಲಕೋಟೆಗೆ ಹೋಗ್ಬೇಕಾದಾಗ ತೀರ್ಕೊಬಿಟ್ರು ಅಂತ. ಆಮೇಲೆ ತುಂಬ ತೊಡಗಿಸ್ಕೋತಿದ್ದ ಮನುಷ್ಯ ಕೇಸ್ನಲ್ಲಿ. ಭಾಳ ಚೆನ್ನಾಗಿ ತೊಡಗಿಸ್ಕೊಡುವಂಥ ಅಧಿಕಾರಿಯಾಗಿದ್ದ ಬಾಳೇಗೌಡರು. ಅದನ್ನ ಪತ್ತೆ ಮಾಡಲೇಬೇಕಾ ಕೇಸ್ನ ನಾವು ಅಂತೇಳಿ ನಮ್ಮ ಲಾಬುರಾಮ್ ಸಾಹೇಬರು DCP ಅವರಿದ್ರು. ಉಮೇಶ್, ಏನೇನೋ ಮಾಡ್ತೀರಿ ಈ ಕೇಸ್ ಪತ್ತೆ ಮಾಡಿ, ನೀವು ಏನೆಲ್ಲ ಮಾಡಿದ್ದೀರಿ ಅಂತ ಹೇಳ್ತೀರಿ, ನೀವೆಲ್ಲ ಗೊತ್ತು ನೀವು ಮಾಡಿದ್ದೀರಿ ಅಂತ. ಈ ಕೇಸ್ ಯಾಕೆ ಪತ್ತೆ ಆಗಲ್ಲ? ಮಾಡಿ ನೋಡೋಣ, ಯಾಕೋ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸಿಟಿಯವರು ಅಂತ. ಸರ್ ನಾವು ಒಂದು ಪ್ರಯತ್ನ ಮಾಡಿದ್ವಿ ಆ ಕೇಸ್ಗೆ. ಅಂದರೆ ನಾವು ಬಾಳೇಗೌಡರು
ಯಾವ ಜೈಲಲ್ಲಿ ಅವನು ತಪ್ಪಿಸ್ಕೊಂಡು ಬಂದಿದ್ನೋ, ಯಾವ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ನೋ ಅಲ್ಲಿಗೆ ಹೋಗಿ ಇವ್ನು ಫೋಟೋ ಕೊಟ್ಬಿಟ್ಟು ಬಂದಿದ್ದೀವಿ ಸರ್ ನಾವು. ಅಲ್ಲಿ ಚಿತ್ತೂರು ಹತ್ರ ಅರೆಸ್ಟ್ ಆಗಿ ಜೈಲಲ್ಲಿದ್ದವನು ಜೈಲಿಂದ ತಪ್ಪಿಸ್ಕೊಂಡು ಬಂದಿದ್ದ ಅವನು. ನಾವು ಅಲ್ಲಿಗೆ ಹೋಗಿದ್ದೀವಿ, ನಮ್ದೆಲ್ಲನೂ ಪಾಂಪ್ಲೆಟ್ಟು ಇದೆಲ್ಲ ಕೊಟ್ಟು ಎಲ್ಲ ಬಂದಿದ್ದೀವಿ ನಾವು ಪೂರ್ತಿ. ಯಾಕೆ ಇನ್ಫಾರ್ಮರ್ದು ಅಂತ ಹೇಳಿದ್ನಲ್ಲ ನಾನು, ಆ ಇನ್ಫಾರ್ಮರ್ ನಾವೊಬ್ಬ ಈ ಇರಾನಿ ಕೇಸ್ ಒಳಗಡೆ ಗ್ಯಾಂಗಲ್ಲಿ ರಿಸೀವರ್ ಇದ್ದ ಒಬ್ಬ ನೌಶಾದ್ ಅಂತೇಳಿ ಅಂತ, ಗೌರಿಬಿದ್ನೂರು ಅವನು. ರಿಸೀವರ್ ಅಂದ್ರೆ ಏನು ಸರ್? ಅಂದರೆ ಸ್ಟೋಲನ್ ಪ್ರಾಪರ್ಟಿ ರಿಸೀವ್ ಮಾಡ್ಕೊಳ್ಳೋದು, ಕಳ್ಳ ಪ್ರಾಪರ್ಟಿಗಳನ್ನ ಅವನು ಹಿಡ್ಕೊಂಡು ಅವನು ಕೊನೆಗೆ ಇನ್ಫಾರ್ಮ್ ಅದ. ಅವನಿಗೆ ಸ್ವಲ್ಪ ಇದ್ರದ್ದೆಲ್ಲ ನಾಲೆಡ್ಜ್ ಇತ್ತು, ಯಾರು ಇವಂದು, ಯಾಕಂದ್ರೆ ಆ ಕಡೆಯವನೇ ಅಂತ ನಮ್ಗೆ ಗೊತ್ತಾಯಿತು, ಈ ಅಕ್ಯೂಸ್ಡು ಆಂಧ್ರ ಕಡೆಯವನೇ ಅಂದ್ಬಿಟ್ಟು ಅಂತ. ಅದಕ್ಕೆ ಅವ್ನು ಹಿಡ್ಕೊಂಡ್ವಿ ನಾವು. ಅವನು ಓಡಾಡ್ದ ಹೇಳ್ದ ಕತೆಗಳು ಅವ್ನು ಹೇಳಿದ್ರೆ 100% ಯಾವ ಥರ ಹೇಳು ಅವನು ಅಂದರೆ ದುಡ್ಡಿಗೆ ಸಿಕ್ಬಿಡ್ತಾನೆ. ಸರಿ ನಾವು ಇವ್ರಿಗೆ ಕಮಿಷನರ್ ಸರ್ ಈ ಸಾರಿ ಹೋಗಿ ಹಿಡ್ಕೊಂಡ್ಬಿಡ್ತೀವಿ ಆ ಥರ ಹೇಳುವ ಅವನು. ನಾನು ಬಾಳೆಗೊಡ್ರೆ ಏನೋ ನಮ್ಗೆ ಯಾಮಾರಿಸ್ತಾ ಇರುವಂಗೆ ಕಾಣಿಸ್ತಾ ಇದ್ರಿ, ಇವ್ನ ನೋಡಿದ್ರೆ ಇವ್ನಿಗೆ ನಮ್ಮ ಪಟ್ಟಿ ಆಗ್ತಾ ಇರೋದು ನೋಡಿದ್ರೆ ಈ ಥರ ನನಗೇನೋ ಡೌಟು. ಇಲ್ಲ ಸರ್ ಮಾಡ್ಕೊಡ್ತಾನೆ ಸರ್. ಆಮೇಲೆ ಕೊನೆಗೆ ಅವನು ಭಾಳ ದುಡ್ಡು ತಿಂದ ಅವನು. ಈ ವಿಚಾರದಲ್ಲಿ ಹೋದ್ವಿ ನಾವು ಆಂಧ್ರಾಗೆ. ಸುಳ್ಳು ಹೇಳ್ತಿದ್ದ ಅವನು, ಪ್ರತಿ ಒಂದು ಸುಳ್ಳೆ. ನೋಡಿ ಸರ್, ನೋಡಿ ಇವನು ಒಂದು ಫೋಟೋ ತಗೊಬರುವ, ಒಂದು ಸೈಡಿಂದ ನೋಡಿದ್ರೆ ಹಂಗೆ ಕಾಣಿಸುವ, ಯಾವುದೋ ದಾಬಾದಲ್ಲಿ ಊಟ ಮಾಡಿ ತಕ್ಕಂತವನೇ. ನಾವು ಅದನ್ನು ತಿರುಗಿಸಿ ಮುರುಗಿಸಿ ಒಂದು 1000 ಸಾರಿ ನೋಡಿದ್ದಾವೆ ನಾವು. ನೋಡಿ ಕನ್ನಡಕ ಅವನು ಊಟ ಇದ್ದ ನನಗೆ. ಇವನೇನಾ ಇವನು ಗೊತ್ತಾ ಎಲ್ಲೋ ಅಂತಾನೆ ಸರ್, ಟೀಲ್ ಮಾಡ್ತಾ ಇದ್ದ, ಟೀಗೋ ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೆ ಸರ್, ನಮ್ಮ ಟೀ ಅವನಿಗೊಬ್ಬನ ಗೊತ್ತು ಸರ್, ಕರೆಕ್ಟಾಗಿ ಯಾವ ಬಸ್ ಸ್ಟಾಪ್ ಯಾವ ಟ್ರೈನಲ್ಲಿ ಸ್ಟಾಪಲ್ಲಿ ಇಳಿದಿದ್ದಾನೆ ಸರ್, ಗೊತ್ತಾಗಿದೆ ಸರ್, ಬನ್ನಿ ಸರ್, ಅವ್ನು ಕಾಸು ಕೊಡ್ಬೇಕು ಸರ್ ಅವನು. ಈ ಥರ ನಮ್ಮನ್ನು ಯಾವ ಮಟ್ಟಕ್ಕೆ ಹ್ಯುಮಿಲಿಯೇಟ್ ಮಾಡ್ಬಿಟ್ಟ ಅಂತ ಅಂದರೆ ಅಯ್ಯೋ ರಾಮ. ಆಮೇಲೆ ಏನಾಗೋಯ್ತು, ಅವತ್ತು ಹೋದ್ವಿ ನಾವು, ಹೋಗ್ಬೇಕಾದಾಗ ನಾವು ಬಾಳೆಗೊಡ್ರು ಉದ್ದಕ್ಕೂ ತಿರುಪ್ತಿವರೆಗೂ ಹೋಗ್ಬಿಡೋಣ ಈ ಬಾರ್ಡರ್ನಲ್ಲಿ. ಯಾಕೆಂದರೆ ಅಲ್ಲಿ ಮರ್ಡರ್ಗಳು ಮಾಡಿದ್ದ ಆ ಬಾರ್ಡರ್ನಲ್ಲಿ ಫುಲ್ಲು. ಒಂದು ಎಲ್ಲ ಕಡೆಗೂ ಹೋಗಿ ಇದನ್ನೆಲ್ಲ ಕೊಟ್ಬಿಟ್ಟು ಒಂದು ರೌಂಡ್ ಯಾಕೆ ಹಾಗೆ ಒಂದು ಆ ರೂಟಲ್ಲಿ ಹೋಗ್ಬೋಣ, ತಿರುಪ್ತಿ ರೂಟಲ್ಲಿ ಹೋಗ್ಬಿಡೋಣ ಈಗ ಹೋಗಿ ಅಂದ್ಬಿಟ್ಟು ನಾವೆಲ್ಲ ಕೊಟ್ಕೊಂಡು ಬಂದು ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ಅದೇ ಪೊಲೀಸ್ ಸ್ಟೇಷನಲ್ಲಿ ತಪ್ಪಿಸ್ಕೊಂಡಿರೋ ಕಡೆ ಕೇಸ್ ರಿಜಿಸ್ಟರ್ ಆಗಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಹ್ಯಾಂಡ್ ಬಿಲ್ ಕೊಟ್ಟಿದ್ದೀವಿ. ಅವ್ನು ಕರೆದ್ಬಿಟ್ಟು ನಮ್ಮ ವಿಡಿಯೋ ಕಳಿಸಿದ್ದೀವಿ. ನೋಡೋವನಪ್ಪ ತಪ್ಪಿಸ್ಕೊಬಿಟ್ಟಿದ್ದಾನೆ, ನಮ್ಮಲ್ಲೊಬ್ಬ ಹಿಂಗೆ ಮರ್ಡರ್ ಮಾಡಿಬಿಟ್ಟಿದ್ದಾನೆ, ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ ಒಂದು ಲೇಡಿಗೆ, ಭಾಳ ಬಾರ್ಬೇರಿಯನಾಗಿ ಮಾಡಿದ್ದಾನೆ, ಅವಮಾನ ಆಯ್ತದ ನಮ್ಮ ಬೆಂಗಳೂರು ಪೊಲೀಸವ್ರಿಗೆ. ಮಾತೆತ್ತಿದ್ರೆ ನಮ್ಮ ಎಲ್ಲ ಮೀಡಿಯಾದವರೆಲ್ಲ ಅದನ್ನೇ ಹಾಕಿ ನಮಗೆ ಹಾಕೊಂಡು ಚೆಚ್ತಾ ಕೂತವ್ರೆ, ಹಿಡಿಲಿಲ್ಲ ಪೊಲೀಸವರು ಹಿಡಿಲಿಲ್ಲ ಅಂತ. ದಯಮಾಡಿ ಸಾಹೇಬ್ ನೋಡ್ರಪ್ಪ ಹಾಗೆ ಸೂಪಿಸ್ತಾಮ್ ಸಾಬ್ ಹಾಗೆ. ಅದೇ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ನಾವು ಏನು ಮಾಡ್ಬೇಕು ಹೇಳಿ ಮತ್ತೆ? ಅಂದ್ರೆ ಅಲ್ಲಿ ಇದ್ನ ಅವಾಗ ಅವನು ಇಲ್ಲ, ತಪ್ಪಿಸ್ಕೊಬಿಟ್ಟಿದ್ದ. ಅದೇ ಜೈಲಿ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಅದು. ಆ ಫೋಟೋ ನೋಡಿ ಗೊತ್ತಿಡಿಲಿಲ್ಲ. ಲೆಕ್ಕ ಹಾಕೊಳ್ಳಿ ನಮ್ಮ ವ್ಯವಸ್ಥೆ, ನಾವು ಹೆಂಗಿದ್ದೀವಿ ಪರಿಸ್ಥಿತಿ ಅಂದ್ಬಿಟ್ಟು ಅಂತ. ಬಾಳೆಗೊಡ್ರು ನಾವು ಸುಸ್ತಾಗ್ಬಿಟ್ವಿ. ಬಾಳೆಗೊಡ್ರು ಇದನ್ನ ಯಾರಿಗಾದ್ರೂ ಹೇಳಿದ್ರಿ ಏನು ಕತೆ ಇದು, ಜನೇನಂದರಿದ ಇಲ್ಲ ಅವನಿಗೆ ಗೊತ್ತಿದ್ದವನು ಯಾವನೋ ಒಬ್ಬ ಇದ್ದನೋ ಪೊಲೀಸ್ ಸ್ಟೇಷನಲ್ಲಿ, ಅದನ್ನು ಡೀಲ್ ಮಾಡಿದವನೊಬ್ಬ ಕ್ರೈಮ್ ಸಬ್ ಇನ್ಸ್ಪೆಕ್ಟ್ರು. ಆ ತಪ್ಪಿಸ್ಕೊಂಡು ಇಷ್ಟೆಲ್ಲ ಮರ್ಡರ್ ಆಗಿದೆ. ಎಲ್ಲಿ ಅವರ ಏರಿಯಾದಲ್ಲಿ 2 ಮರ್ಡರ್ ಆಗಿದೆ. ಮರ್ಡರ್ ಮಾಡಿಬಿಟ್ಟಿದ್ದಾನೆ, ಒಂದು ಲೇಡಿಗೆ ಮರ್ಡರ್ ಮಾಡಿಬಿಟ್ಟಿದ್ದಾನೆ ಅಲ್ಲಿ ಗುತ್ತಿ ಅಂತ ಅಲ್ಲಿ. ಆಮೇಲೆ ಇನ್ನೊಂದು ಕಡೆ ಅಲ್ಲೇ ಒಳಗಡೆ ನಮ್ಮ ದೇವಸ್ಥಾನ ಬರುತ್ತೆ, ಸಾಯಿಬಾಬಾ ದೇವಸ್ಥಾನ ಒಳಗಡೆ ಸೈಡು ಅಲ್ಲಿ ಬರುತ್ತೆ, ಅಲ್ಲೊಂದು ಕಡೆ ಒಂದು ಮರ್ಡರ್ ಮಾಡಿದ್ದಾನೆ ತಪ್ಪಿಸ್ಕೊಂಡು ಬಂದಾದಮೇಲೆ. ಇದೆಲ್ಲ ಮಾಡಿದ್ದಾನೆ. ಆಮೇಲೆ ಡ್ರಾ ಮಾಡಿದ್ದಾನೆ ಒಂದು ಕಡೆ ಹೋಗಿ, ಒಂದು ಇದರಲ್ಲಿ ATM ಕಾರ್ಡ್ ಒಳಗಡೆ ATMಲ್ಲಿ ಅದು ಫೋಟೋ ಸಿಕ್ಕಿದೆ, ಅಲ್ಲಿ ಡ್ರಾ ಮಾಡಿರ್ತಕ್ಕಂಥದ್ದು. ಅವನೇ ತಪ್ಪಿಸ್ಕೊಂಡು ಬಂದಿದ್ದವನೇ. ಇನ್ ಆ್ಯಂಡ್ ಅರೌಂಡ್ ಒಂದು 85 ಕಿಲೋಮೀಟರ್ಸ್ ಇನ್ ಆ್ಯಂಡ್ ಅರೌಂಡಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಬಾರ್ಡ್ರ್ ಪೊಲೀಸ್ ಸ್ಟೇಷನ್ನು. ಅಂದರೆ ಬಾರ್ಡ್ರ್ ಅಂದರೆ ಏನೂ ನೋಡಲೇಬಾರ್ದಾ? ಯಾರು ತಪ್ಪಿಸ್ಕೊಂಡವನೇ, ಈ ಫೋಟೋ ಬಂದಿದೆ ಅಂತ ನೋಡು. ನೀವು ನಾವು ವ್ಯಾನ್ ತಗೊಂಡು, ಒಂದು ಮಾರುತಿ ವ್ಯಾನ್ನ ದೊಡ್ಡದಾಗೆ ನಾವು ಬಾಳೆಗೊಡ್ರು ಇಲ್ಲಿಂದ ದೊಡ್ಡದಾಗೆ ಇದನ್ನು ಹಾಕ್ಸಿ ಫ್ಲೆಕ್ಸ್ ಬೋರ್ಡ್ನ ಅದಕ್ಕೆ ಫ್ರೇಮ್ ಮಾಡಿಸಿ ಅಲ್ಲಿ ದುಡ್ಡು ಕೊಟ್ಟು ಸುಮಾರು ಎಲ್ಲ ಕಡೆಗೂ ಅಲ್ಲಿ 2 ದಿವಸ ವ್ಯಾನಲ್ಲಿ ಓಡಾಡಿಸ್ತೀವಿ. ಇವ್ನು ನೋಡಿದ್ದೀರಾ ನೋಡಿ ನೀವು, ನಾವು 5,000 ರೂಪಾಯಿ ಬಹುಮಾನ ಕೊಡ್ತೀವಿ, ಇವ್ನು ಎಲ್ಲಿದ್ದಾನೆ ಅಂದ್ಬಿಟ್ಟು ಅಂತ. ಒಂದು ವ್ಯಾನ್ನ ಬಾಡಿಗೆಗೆ ತೊಗೊಂಡು 2 ಡೇಸ್ ಕಂಟಿನ್ಯೂಸ್ ಆಗಿ ನಮ್ಮವ್ರನ್ನ ಪೊಲೀಸ್ ಹಾಕಿ ಸುತ್ತಿಸಿದ್ವಿ ಪೂರ್ತಿ ಏರಿಯಾದಲ್ಲೆಲ್ಲ. ನಮ್ಗೆ ಸಿಗ್ತಾ ಇಲ್ವಲ್ಲ, ಅದು ಹೆಂಗೆ ಸಿಗಲ್ಲ ಅವನು, ನಮ್ಗೆ ಸಿಗದೆ ಇನ್ಯಾರಿಗೆ ಸಿಗ್ತಾನೆ ಅವನು ಅಂದ್ಬಿಟ್ಟು ಅಂತ ಅಷ್ಟು ಪ್ರಯತ್ನ ಮಾಡಿದ್ದೀವಿ. ಕೊನೆಗೆ ಅವನು ಬೇರೆ ಥರದಲ್ಲಿ ಹೈದ್ರಾಬಾದಲ್ಲಿ ಸಿಗಾಕೊಂಡ. ಆಯಿತು ಹೋದ ಒಳಗಡೆಗೆ. ಅಂದರೆ ನಾವು ಲೆಕ್ಕಕ್ಕೆ ನಾವು ಯಾವ ಮಟ್ಟಕ್ಕೆ ನಾವು ಇರ್ತೀವಿ ಅಂತ. ಆಮೇಲೆ ನಾವು ಬಂದು
ನಮ್ಮ ಈ ಥರ ಹಿಂಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು 2ನೇ ಸಾರಿ ಹೋಗಿದ್ವಿ ನಾವು. 4 ಸಾರಿ ಹೋಗಿದ್ವಿ. 2ನೇ ಸರಿ ಆಯಿತು. 3ನೇ ಸಾರಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿಗೆ ಈ ಥರ ನಮಗೆ ಇನ್ಫಾರ್ಮೆಂಟ್ ಸಿಕ್ಕಾಬಟ್ಟೆ ನಮಗೆ ಕಾಟ ಕೊಡ್ತಿದ್ನಲ್ಲ, ಬನ್ನಿ ಸರ್, ನೀವು ಬಂದ್ಬಿಡಿ ಸರ್, ನೀವು ಬನ್ನಿ ಸರ್, ಇವತ್ತು ಇಲ್ಲಿ ಬಂದೇ ಇವತ್ತು ನಾನು ರೈಲ್ ಹತ್ರ ಬನ್ನಿ ಸರ್, ರೈಲ್ಗೆ ಹೊತ್ತಕ್ಕೆ ಅಂತಾನೆ. ನಾವು ಹೋಗ್ಬೇಕಾ ಬೇಡ ಹೇಳಿ. ಇಡೀ ಸ್ಟೇಟ್ ನೋಡ್ತಾ ಇದೆ ಅದನ್ನ, ಇನ್ನೂ ಪತ್ತೆ ಮಾಡಲಿಲ್ವಲ್ಲ ಕೇಸ ಅಂತ ಹಿಡಿದು ಒಳಗೆ ಕಳಿಸ್ಬೇಕಲ್ವ ನಾವು ಹೊಡೆದವನಿಗೆ. ಆ ಕಾರಣಕ್ಕೆ ನಮ್ಗೆ ಅದಿತ್ತು. ಬಟ್ ಅದೊಂದು ಸ್ವಲ್ಪ ಕೈ ಜಾರಾಗ್ಬಿಟ್ಟು ಬೇಜಾರು ಆಗ್ಬಿಡ್ತು ನಮ್ಗೆ. ಕೇಸಲ್ಲಿ ನೌಶಾದ್ ಸಿಕ್ಕಿಲ್ವ ಆಮೇಲೆ ನಿಮಗೆ? ನೌಶಾದ್ ಸಿಕ್ದ ಅವನಿಗೆ. ಯಾಕು ಅಂದರೆ ಸರ್ ಏನೋ ಹಿಂಗೆ ಇಲ್ಲಿ ಏನೋ ಸಿಕ್ಬಿಡ್ತಾನೆ ಏನೋ ಮಾಡಿಕೊಂಡೆ, ಸಾರಿ ಸರ್ ಹಾಗೆ ಹಿಂಗೆಲ್ಲ ಇನ್ನೇನು ಅವನ ಮೇಲೆ ನಾವೇನು ಮಾಡೋಕ್ಕಾಗಲ್ವಲ್ಲ, ಸುಳ್ಳು ಹೇಳ್ಬೇಡ ಹಿಂಗೆಲ್ಲ, ಈ ಥರ ಕಾಸಿಗೋಸ್ಕರ ಹಿಂಗೆಲ್ಲ ಸುಳ್ಳು ಹೇಳಿ ಈ ಥರ ಮಾಡೋಕ್ಕೋಗ್ಬೇಡ, ತೊಂದರೆ ಎಲ್ಲ ಆಗ್ತದೆ. ಇಲ್ಲ ಸರ್, ನನ್ನ ಮಕ್ಕಳುಗಳು ಎಲ್ಲ ಜೈಲಿಗೆ ಹೋಗ್ಬಿಟ್ನಲ್ಲ ಸರ್, ಭಾಳ ಕಷ್ಟ ಆಗ್ಬಿಡ್ತು ಸರ್, ಹೋಗ್ಬಿಡಿ ಮಗನೆ ಅಂತ ಬಿಟ್ಬಿಟ್ಟು ಆತಗೆ. ಇನ್ನೇನು ಮಾಡೋದು?